ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಡೇ 2. ಇವತ್ತು ಫ್ರೈಡೇ 19th ಜೂನ್ 2026. ನಾನಿನ್ನು ಬಹಮಾಸಲ್ಲಿದ್ದೀನಿ. ಇವತ್ತಿನ ನಮ್ಮ ಸೆಕೆಂಡ್ ಡೇ ಟ್ರಿಪ್ಪು ವಾಟರ್ ಅಡ್ವೆಂಚರ್ಸು. ಸೊ ಇವತ್ತು ವಿ ಆರ್ ಟ್ರೈಂಗ್ ಟು ಎಕ್ಸ್ಪ್ಲೋರ್ ದ ಸಿ ಹಿಯರ್. ಇಲ್ಲಿ ಸ್ನಾರ್ಕ್ಲಿಂಗು, ಟರ್ಟಲ್ಸ್ ಜೊತೆ ಸ್ವಿಮ್ ಮಾಡೋದು, ಅದೆಲ್ಲ ಒಂದು ಟೂರ್ ಇದೆ. ಅದನ್ನು ಬುಕ್ ಮಾಡಿದ್ದೀವಿ. ಈಗ ಇಲ್ಲಿ ಟ್ಯಾಕ್ಸಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಮತ್ತೆ ಸಿಗ್ತೀನಿ. ಸೊ ನಾವೀಗ ರೀಚ್ ಆಗಿ ಚೆಕ್ ಇನ್ ಮಾಡಿದ್ದೀವಿ. ನಮಗೊಂದು ಬ್ಯಾಂಡ್ ಕೊಟ್ಟಿದ್ದಾರೆ. ಇಲ್ಲಿಂದ ನಮ್ಮ ಸ್ಮಾಲ್ ಬೋಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಈಸ್ ದ ಒನ್ that we are going to travel on. ಈಗ ನಾನು ಮತ್ತು ರವಿ ರೆಡಿಯಾಗಿದ್ದೀವಿ ಸ್ನಾರ್ಕ್ಲಿಂಗ್ ಅಡ್ವೆಂಚರ್ ಮಾಡೋಕ್ಕೆ. ಬೋಟ್ಗೆ ಬೋರ್ಡ್ ಮಾಡಬೇಕು ಇನ್ನೊಂದು ಫ್ಯೂ ಸೆಕೆಂಡ್ಸಲ್ಲಿ. ರವಿ, ಏನಪ್ಪ ನಿಂದು ಎಕ್ಸ್ಪೆಕ್ಟೇಷನ್ ಇವತ್ತಿಗೆ? ಜೀವಂತವಾಗಿ ಹೋಗಿ ವಾಪಸ್ ಬಂದರೆ ಸಾಕು, ನಮಗೆ ಮಜಾ ಮಾಡೋದಿರಲಿ. ರವಿ ಯಾಕೋ ಸ್ವಲ್ಪ ಆತಂಕ ಪಟ್ಕೊಂಡಿದ್ದಾನೆ. ಅಲ್ಲೆಲ್ಲ ಶಾರ್ಕ್ಸ್ ಎಲ್ಲ ಇದೆಯಂತೆ. ಆ ಶಾರ್ಕ್ಸ್ನ ತಪ್ಪಿಸ್ಕೊಂಡು ವಾಪಸ್ ಬರೋದೇ ಜೀವ ಕಾಪಾಡ್ಕೊಂಡು ನನ್ನ ಧ್ಯೇಯ. ಮತ್ತೆ ಹೋಗ್ತಾ ಹೋಗ್ತಾ ಟೂರ್ ಕೊಡ್ತೀವಿ. ಬಾಯ್. ಈಗ ಸ್ಟಾರ್ಟ್ ಆಯಿತು ನಮ್ಮ ಸ್ನಾರ್ಕ್ಲಿಂಗ್ ಅಡ್ವೆಂಚರ್ ಟೂರು. ಜಸ್ಟ್ ಬೇಯಿಂದ ಹೊರಟಿದ್ದೀವಿ. ಮತ್ತು ಸ್ನಾರ್ಕ್ಲಿಂಗ್ ಲೊಕೇಶನ್ ರೀಚ್ ಆದಾಗ ಸಿಗ್ತೀನಿ. All right, good morning ladies and gentlemen. How's everybody doing this morning? Good. All right. So guys, welcome aboard the 007. Beautiful turquoise colored water, transparent, crystal clear, amazing breeze, and temperature is very comforting on our way. Is that good, Giri? You want me to stop? ಸ್ಪೀಡ್ ಬೋಟ್ ಹೇಗಿದೆ? ಸ್ಪೀಡ್ ಜಂಪ್ ಆದಾಗ ಹಾರ್ಟ್ ಆಚೆ ಬಂದು ಮತ್ತೆ ಒಳಗೆ ಹೋಗ್ತಾ ಇದೆ. ಇಟ್ಸ್ ಅಮೇಜಿಂಗ್. ಸೊ ಇವಾಗ ರೋಸ್ ಐಲ್ಯಾಂಡ್ ಹತ್ರ ಬಂದಿದ್ದೀವಿ. ಇಲ್ಲಿ ಸ್ನಾರ್ಕ್ಲಿಂಗ್ ಮಾಡೋಕ್ಕೆ ರೆಡಿಯಾಗಿದೆ. ಎಲ್ಲ ಗೇರೆಲ್ಲ ಹಾಕ್ಕೊಂಡು ಈಗ ನೀರಿಗೆ ಧುಮುಕಬೇಕು. ಇಲ್ಲಿದೆ ನೋಡಿ ಎಷ್ಟು ಆಳ ಇದೆ ನೀರು. ಮತ್ತು ಇದೊಂದು 20 ನಿಮಿಷ ಎಕ್ಸ್ಪೀರಿಯನ್ಸು. ಇದು ಫೋನು ನೀರೊಳಗೆ ತೊಗೊಂಡೋಗೋಕ್ಕಾಗಲ್ಲ. ಆಮೇಲೆ ಸಿಗ್ತೀವಿ. ಬಾಯ್. ನಗಪ್ಪ, ತುಂಬ ಸೀರಿಯಸ್ ಆಗಿದೆಯಾ? ಈಗ ಚೆನ್ನಾಗಿ ಒಂದು 20 ನಿಮಿಷ ಸ್ನಾರ್ಕ್ಲಿಂಗ್ ಮಾಡಿಕೊಂಡು ವಾಪಸ್ ಆಚೆ ಬಂದಿದ್ದೀವಿ. ಕರೆಂಟ್ಸು ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಆಗಿದೆ. ಲೈಫ್ ಜಾಕೆಟ್ ಹಾಕ್ಕೊಂಡು ದಾರ ಹಿಡ್ಕೊಂಡಿದ್ರು ಎಷ್ಟು ದೂರಕ್ಕೆ ಎಳ್ಕೊಂಡು ಹೋಗ್ತಾ ಇತ್ತು ಅಂದರೆ, ಪಾಪ ಈ ಬೋಟ್ ಕ್ರೂ ಎಲ್ಲ ತುಂಬ ಹೆಲ್ಪ್ಫುಲ್ ಆಗಿದ್ದರು. ಮತ್ತು ದಾರ ಎಲ್ಲ ಹಾಕಿ ಎಳೆದ್ರು. ಬಿನ್ ಎಕ್ಸ್ಟ್ರೀಮ್ಲಿ ಹೆಲ್ಪ್ಫುಲ್. ಬಟ್ ಅಮೇಝಿಂಗ್ ವ್ಯೂಸ್ ಇದೆ. ಅನ್ಫಾರ್ಚುನೇಟ್ಲಿ ನಾನು ಅಂಡರ್ ವಾಟರ್ ಫಿಲ್ಮ್ ಮಾಡೋಕ್ಕೆ ಕವರ್ ತರಲಿಲ್ಲ. ಇಲ್ಲದೇ ಇದ್ರೆ ತುಂಬ ಚೆನ್ನಾಗಿ ತೋರಿಸ್ಬೋದಾಗಿತ್ತು. You cannot hunt these sea turtles anymore. It used to be a delicacy down here in the Bahamas. We used to love hunting them. We used to make some curry turtles, jerk turtles, barbecue turtle, turtle in the blanket. Yeah, turtle teriyaki. Whatever you can think about turtle, we made it, okay? But now the government put a ban on it. You can get 10 years in prison now if you got caught fishing these turtles, all right? 10 years in prison, ladies and gentlemen. So you have to really love jail or really love turtle. Here. And you do not want to get locked up for a turtle, guys, because once you get locked up and they ask you what you're in for, it's going to look bad on your rap, all right? I'm in for turtle, man. I'm in for turtle. One's coming up right here. You're going on the left, on the right. ಸ್ವಲ್ಪ ಹತ್ರ ಹೋಗ್ಬೋದು. ಹಾಂ, ತಲೆ ಆಚೆ.
Too bad, Charge. Stand up. A lot of times when we come here, we can't find turtles in this room that they're hiding from the predators. You can stand up right here if you want. The wife could stand up and like most of the time when we come here, we know looking the wrong way. Is that one right there? See it? There. Oh, there he goes. Look at that. Look at that. Keep it on there. ಸೊ ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಬೆಳಗಿನ ಜರ್ನಿದು ಒಂದು ಸಂಕ್ಷಿಪ್ತವಾದ ಸಮರಿ ಕೊಡ್ತೀನಿ. ಫಸ್ಟು 10 ಗಂಟೆಗೆ ನಾವಲ್ಲಿ ಬೋಟ್ ಹತ್ತಿದ ತಕ್ಷಣ ಒಂದು 17 ಮಿನಿಟ್ಸ್ ಫಾಸ್ಟ್ ಬೋಟ್ ರೈಡ್ ಇತ್ತು. ಹೋಗಿದ ತಕ್ಷಣ ಒಂದು ಐಲ್ಯಾಂಡ್ ಹತ್ರ ಸ್ಟಾಪ್ ಮಾಡಿದ್ವು. ಅದ್ರ ಹೆಸರು ಕ್ಯಾನನ್ ಬಾಲ್ ರೀಫ್ ಅಂತ. ಅಲ್ಲಿ ನಾವು ಇಳಿದು ಸ್ನಾರ್ಕ್ಲಿಂಗ್ ಮಾಡಿದ್ವಿ ಒಂದು 20-25 ನಿಮಿಷ. ಭಾಳನೇ ಚೆನ್ನಾಗಿತ್ತು ಅದು. ಇಟ್ ಇಸ್ ರಿಯಲಿ ಕ್ಲೀನ್ ವಾಟರ್, ಕ್ರಿಸ್ಟಲ್ ಕ್ಲಿಯರು, ಸಿಕ್ಕಾಬಟ್ಟೆ ವೆರೈಟಿ ಆಫ್ ಕಲರ್ಫುಲ್ ಫಿಶ್ ಎಲ್ಲ ಕಾಣಿಸ್ತು. ಇವರು ಗೈಡ್ ಅವರು ಒಂದಷ್ಟು ಟೆಕ್ನಿಕ್ಸ್ ಯೂಸ್ ಮಾಡ್ತಾರೆ. ಅವ್ರು ಫುಡ್ ತಂದಿರ್ತಾರೆ ಒಂದಷ್ಟು, ಅದನ್ನು ಎಲ್ಲ ನೀರಿಗೆ ಹಾಕ್ತಾರೆ. ಥರ ತಿನ್ನಕ್ಕೆ ಬಂದಾಗ ಇನ್ನೂ ನಮ್ಮ ಹತ್ರನೇ ಬರುತ್ತೆ ಅವೆಲ್ಲ. ತುಂಬ ಚೆನ್ನಾಗಿತ್ತು. ಅಲ್ಲೊಂದು 25-30 ನಿಮಿಷ ಸ್ಪೆಂಡ್ ಮಾಡಿದ್ಮೇಲೆ ಮತ್ತೆ ಬೋಟಲ್ಲಿ ಹತ್ಕೊಂಡು ಸೆಕೆಂಡ್ ಪಾಯಿಂಟ್ ಬಂದ್ವಿ. ಅದರ ಹೆಸರು ಗ್ರೀನ್ ಕೀಸ್ ಅಂತ. ಅಲ್ಲಿ ಗ್ರೀನ್ ಸೀ ಟರ್ಟಲ್ಸ್ ಕಾಣಿಸ್ತು, ತುಂಬ ಚೆನ್ನಾಗಿತ್ತು. ಅಲ್ಲೇನಂದರೆ ನೀರಿಂದ ಬೋಟಿಂದ ನೀರಿಗೆ ಇಳಿಯೋಕ್ಕೆ ಬಿಡಲಿಲ್ಲ, ಯಾಕೆಂದರೆ ಟರ್ಟಲ್ಸ್ನ ತಿನ್ನೋಕ್ಕೆ ಶಾರ್ಕ್ಸ್ ಬರುತ್ತಂತೆ ಅಲ್ಲಿ. ಅದರಿಂದ ಅದು ಇನ್ಶೂರೆನ್ಸಲ್ಲಿ ಕವರ್ ಆಗಿಲ್ಲ ಅಂತ, ಇಟ್ಸ್ ನಾಟ್ ಸೇಫ್ ಅಂತ ಹೇಳಿದ್ರು. ಸೊ ನಾವು ಬೋಟಿಂದನೇ ಒಂದಷ್ಟು ವೀಡಿಯೋ ಮಾಡಿದ್ವಿ. ಅದರಲ್ಲಿ ಒಂದು 15-20 ನಿಮಿಷ ಸ್ಪೆಂಡ್ ಮಾಡಿದ್ಮೇಲೆ ಮತ್ತೆ ಅಲ್ಲಿಂದ ಈಗ ಇಲ್ಲಿ ಬಂದಿದ್ದೀವಿ. ಈ ಪ್ರೈವೇಟ್ ಐಲ್ಯಾಂಡ್ ಇದು. ಇದ್ರ ಹೆಸರು 007 ಬೀಚ್ ಐಲ್ಯಾಂಡ್ ಅಂತ. ನೋಡ್ಬೋದು ಹಿಂದೆ ತುಂಬಾ ಚೆನ್ನಾಗಿದೆ, ಕ್ಲಿಯರ್ ವಾಟರ್ಸ್. ಇಲ್ಲೊಂದು 2 ಅವರ್ಸ್ ಟೈಮ್ ಇದೆ. ಇಲ್ಲೇ ಊಟ ಎಲ್ಲ ಕೊಡ್ತಾರೆ. ನಾವು ಬಂದು ಇಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡಿದ್ದೀವಿ. ಈಗ ನೀರಿಗೆ ಇಳಿದ್ಬಿಟ್ಟು ಇನ್ನೊಂದು ರೌಂಡ್ ಸ್ವಲ್ಪ ಸ್ವಿಮ್ ಮಾಡಿ ಆಮೇಲೆ ಸ್ವಲ್ಪ ಊಟ ಗೀಟ ತಿನ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಹೊರಡೋಣ ಅಂತ ಪ್ಲ್ಯಾನ್ ಇದೆ. ಮತ್ತೆ ಸಿಗ್ತೀನಿ. ಸೊ ಫ್ರೆಂಡ್ಸ್, ಈಗ ಇಲ್ಲಿ ನಾವು ಬಂದಂಥ ರೋಸ್ ಐಲ್ಯಾಂಡ್, ಓಯಾಸಿಸ್ ಓಷನ್ ಐಲ್ಯಾಂಡ್ 007ಅಲ್ಲಿ ಈಗೊಂದು ಕಳೆದ 2-2.5 ಗಂಟೆಯಿಂದ ನಾವು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ. ಇಲ್ಲಿ ಇಳಿದ ಕೂಡಲೇ ಫಸ್ಟು ನಮಗೆ ಚೆನ್ನಾಗಿ ಸ್ವಿಮ್ ಮಾಡೋಕ್ಕೆ, ಇಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟೈಮ್ ಕೊಟ್ಟಿದ್ದರು. ಇಲ್ಲಿ ಕಯಾಕ್ ಇತ್ತು, ಯಾರಿಗಾರು ಇಷ್ಟ ಇದ್ದರೆ ಮಾಡ್ಬೋದಾಗಿತ್ತು. ಒಂದು ಟ್ರ್ಯಾಂಪೋಲಿನ್ ಇತ್ತು. ಅದೆಲ್ಲ ಮಾಡ್ತಿರುವಾಗ ಬ್ಯಾಕ್ಗ್ರೌಂಡಲ್ಲಿ ಒಳ್ಳೆ ಮ್ಯೂಸಿಕ್ ಪ್ಲೇ ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ಇಲ್ಲೊಂದು ಪಿಗ್ ಶೋ ಅಂತ ನಡೀತು. ಏನಪ್ಪ ಅಂದರೆ ಅದು ಹೆಸರು ನೋಡಿದ್ರೆ ಏನೋ ತುಂಬ ಫ್ಯಾನ್ಸಿ ಶೋ ಅನ್ನೋ ಥರ ಇರುತ್ತೆ, ಬಟ್ ಅದೇನಿಲ್ಲ. ಒಂದು 5-6 ಹಂದಿಗಳನ್ನ ಕರ್ಕೊಂಬರ್ತಾರೆ. ಅದಕ್ಕೆ ಇಲ್ಲೆಲ್ಲರೂ ಜನ ಊಟ ತಿನ್ನಿಸ್ತಾರೆ. ಅದೇ ಒಂದು ಶೋ. ನಾವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಲಿಲ್ಲ, ದೂರದಿಂದನೇ ನೋಡಿದ್ವಿ. ಅಷ್ಟೊತ್ತಿಗೆ ಕರೆಕ್ಟಾಗಿ ಊಟ ರೆಡಿ ಆಯಿತು. ಒಳ್ಳೆ ಲೈಟ್ ಲಂಚ್ ಕೊಟ್ಟರು. ವೆಜಿಟೇರಿಯನ್ ಆಪ್ಷನ್ಸಲ್ಲಿ ವೆಜ್ ಬರ್ಗರ್ ವಿತ್ ಚೀಸ್ ಇತ್ತು. ಆಮೇಲೆ ಅನ್ಲಿಮಿಟೆಡ್ ವಾಟರ್ ಆ್ಯಂಡ್ ಫ್ರೂಟ್ ಪಂಚ್ ಇತ್ತು. ಎಲ್ಲ ಚೆನ್ನಾಗಿ ಊಟ ಮಾಡಿದ್ವಿ, ಫ್ರೂಟ್ ಜ್ಯೂಸ್ ಕುಡಿದ್ವಿ. ಆದಮೇಲೆ ಒಂದು 1/2-3 ಗಂಟೆ ಚೆನ್ನಾಗೇ ನಿದ್ದೆ ಬಂತು. ನಿದ್ದೆ ಮಾಡಿದ್ವಿ. ಈಗ ಎದ್ಬಿಟ್ಟು ವಾಪಸ್ ಹೊರಡೋ ಟೈಮ್ ಆಗಿದೆ. ಬೋಟಿಗೆ ಕಾಯ್ತಾ ಇದ್ದೀವಿ. ಬಂದ ತಕ್ಷಣ ಬೋಟ್ ಹತ್ಕೊಂಡು ನೆಸೋಗಿ ವಾಪಸ್ ಹೋಗ್ತೀವಿ. ಮತ್ತೆ ಅಲ್ಲಿ ಸಿಗ್ತೀನಿ. ಸ್ನಾರ್ಕ್ಲಿಂಗ್ ಅಡ್ವೆಂಚರ್ ಮಾಡಾದಮೇಲೆ ತುಂಬ ಹಸಿವಾಗ್ತಾಯಿತ್ತು. ಇಲ್ಲೇ ನಾವು ಇದ್ರ ಪಕ್ಕದಲ್ಲಿ ಒಂದು ಒಳ್ಳೆ ರೆಸ್ಟೋರೆಂಟ್ ಇದೆ, ಸೇವರ್ ಅಂತ. ಇಲ್ಲಿ ಬಂದು ಒಂದು ಒಳ್ಳೆ ಮಾರ್ಗರಿಟಾ ಪಿಜ್ಜಾ ನಾನು ಆರ್ಡ್ರ್ ಮಾಡಿದ್ದೀನಿ. ರವಿ ಸ್ವಲ್ಪ ಫ್ರೂಟ್ಸು, ಸ್ಯಾಲಡ್. ಏನು ರವಿ ಇದು ನಿನ್ನ ಡಿಶ್? ವೆಜ್ ಆಮ್ಲೆಟ್ ಮಾಡಿದ್ದಾನೆ. ಇದನ್ನು ಇವಾಗ ತಿಂತಾನೆ ಅವನು, ನಾನು ಇದನ್ನು ತಿಂತೀನಿ. ಊಟ ಆದಮೇಲೆ ಸಿಗ್ತೀವಿ. ಈಗ ಸಾಯಂಕಾಲ 8 ಗಂಟೆ ಸಮಯ. ನಾವು ಇಲ್ಲಿ ಬಹಾಮಾರ್ ಅಂತ ಪ್ಲೇಸಲ್ಲಿ ಇದ್ದೀವಿ. ಇಲ್ಲಿ ಈವ್ನಿಂಗ್ ಒಂದು ಮ್ಯೂಸಿಕಲ್ ಫೌಂಟೇನ್ ಶೋ ಇದೆ, ಅದು ನಡೀತಾ ಇದೆ. ಅದನ್ನು ನೋಡ್ತಾ ಇದ್ದೀವಿ. ಸೊ ನಮಸ್ಕಾರ ಫ್ರೆಂಡ್ಸ್. ಈ ಬಹಾಮಾಸ್ ದೇಶದ ಬಗ್ಗೆ
ಇನ್ನೊಂದು ಸ್ವಲ್ಪ ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ. ಇದನ್ನು ನಾನು ಕಳೆದ ಒಂದು 2-3 ದಿನದಿಂದ ಸಂಗ್ರಹ ಮಾಡಿದ್ದೀನಿ. ಬೇರೆ ಬೇರೆ ಸೋರ್ಸಸ್ಸಿಂದ ತೊಗೊಂಡಿದ್ದೀನಿ. ಟ್ಯಾಕ್ಸಿ ಡ್ರೈವರ್ ಇರ್ಬೋದು, ಅಥವಾ ಟೂರ್ ಗೈಡ್ ಇರ್ಬೋದು, ಬೋಟ್ ಆಪ್ರೇಟ್ ಇರ್ಬೋದು, ಅವರೆಲ್ಲ ಹೇಳಿದ್ದ ವಿಷಯಗಳನ್ನು ಸಂಗ್ರಹಿಸಿ ಸಂಕ್ಷಿಪ್ತವಾಗಿ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಈ ಬಹಾಮಾಸ್ ಅನ್ನೋದು ದೇಶ, ಇದನ್ನು ಒಂದು ಆರ್ಕಿಪೆಲಾಗೋ ಅಂತ ಕರೀತಾರೆ. ಅಂದರೆ ನಾವು ಕನ್ನಡದಲ್ಲಿ ದ್ವೀಪ ಸಮೂಹ ಅಂತೀವಿ. ಸೊ ಇದರಲ್ಲಿ ಒಟ್ಟು 700 ಐಲ್ಯಾಂಡ್ಸ್ ಇದೆ. ಅದರಲ್ಲಿ ಬರೀ 53 ಇನ್ಹ್ಯಾಬಿಟೆಡ್ ಐಲ್ಯಾಂಡ್ಸ್ ಇದೆ, ಅಂದರೆ ಜನ ವಾಸ ಮಾಡೋ ಅಂಥದ್ದು. ಈ ಒಟ್ಟು ಜನಸಂಖ್ಯೆ ಇಲ್ಲಿದು 400,000, ಅಂದರೆ 4 ಲಕ್ಷ ಜನ. ಈ 53 ಐಲ್ಯಾಂಡಲ್ಲಿ ಏನಿದ್ದಾರೆ, ಅದರಲ್ಲಿ ಮೇಯ್ನ್ ಐಲ್ಯಾಂಡ್ ಇರೋದು ಇದು ನಸು. ಇಲ್ಲೇ ಜಾಸ್ತಿ ಜನ ಇರೋದು, ಇದೇ ಕ್ಯಾಪಿಟಲ್ ಸಿಟಿ ಕೂಡ. ಇಲ್ಲಿ ಏನಪ್ಪ ಅಂದರೆ ಜನಗಳು ತಮ್ಮ ಮೇಯ್ನ್ ವೃತ್ತಿ ಜೀವನಕ್ಕೋಸ್ಕರ ಇಲ್ಲಿಗೆ ಬರ್ತಾರೆ, ಮೇಯ್ನ್ ಐಲ್ಯಾಂಡ್ಗೆ. ಬಟ್ ಇಲ್ಲಿ ಇರ್ತಕ್ಕಂಥ ಜನಗಳು ಅವರು ಕನಿಷ್ಠ 1-2 ಐಲ್ಯಾಂಡ್ಗೆ ಅವರ ತಲೆಮಾರನ್ನ ಟ್ರೇಸ್ ಮಾಡ್ತಾರೆ. ಸೊ ದೇ ಹ್ಯಾವ್ ದೇರ್ ಆನ್ಸೆಸ್ಟ್ರಿ ಟ್ರೇಸಬಲ್ ಟು ಅಟ್ಲೀಸ್ಟ್ 2 ಐಲ್ಯಾಂಡ್ಸ್. ಅದರಲ್ಲಿ ಯಾರು ಯಾವ ಐಲ್ಯಾಂಡ್ನವರು ಅಂತ ಗುರ್ತಿಡಿಯೋಕ್ಕೆ ಅವ್ರದ್ದು ಯುನೀಕ್ ಸರ್ನೇಮ್ಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ MOSS ಅಂತ ಒಂದು ಸರ್ನೇಮ್ ಇದ್ದರೆ ಅವರು ಒಂದು ಪರ್ಟಿಕ್ಯುಲರ್ ಐಲ್ಯಾಂಡ್ಗೆ ಬಿಲಾಂಗ್ ಆಗ್ತಾರೆ. ಅಲ್ಲಿ ಏನಾಗುತ್ತೆ ಅಂದರೆ ಪ್ರತಿ ವರ್ಷ ಸಮ್ಮರ್ ಟೈಮ್, ಅಂದರೆ ಇವಾಗ ಜೂನ್-ಜುಲೈ ಟೈಮಲ್ಲಿ ಹೋಮ್ ಕಮಿಂಗ್ ಅಂತ ಒಂದು ಫೆಸ್ಟಿವಲ್ ಮಾಡ್ತಾರಂತೆ. ಅದರಲ್ಲಿ ಆ ಐಲ್ಯಾಂಡ್ಗೆ ಆರಿಜಿನೇಟ್ ಆಗಿದ್ದಂಥ ಪೀಪಲ್ಲು ಎಲ್ಲೇ ಇರಲಿ, ಬಹಾಮಾಸಲ್ಲಿ ಅಥವಾ ಬಹಾಮಾಸಿಂದ ಆಚೆನೂ ಇದ್ದರೂ ಅವ್ರನ್ನೆಲ್ಲ ಬರ್ತಾರೆ. ಅದು ಒಂಥರ ಫೆಸ್ಟಿವಲ್ ಅದು. ಆ ಫೆಸ್ಟಿವಲಲ್ಲಿ ಅವರ ಆನ್ಸೆಸ್ಟ್ರಿ ಜೊತೆ ಕನೆಕ್ಟ್ ಆಗೋದು, ಅವರ ತಾತಂದರು ಅಜ್ಜಿರು ಅವ್ರಗಳ ಜೊತೆ ಇಂಟ್ರ್ಯಾಕ್ಟ್ ಆಗೋದು, ಅದು ಒಂದು ದೊಡ್ಡ ವಿಶೇಷ ಅಂತೆ. ಅದರಲ್ಲಿ ಟ್ರೆಡಿಷ್ನಲ್ ಕುಕ್ಕಿಂಗು, ಆಮೇಲಿಂದ ಇಂಟರ್ ಜನ್ರೇಷನಲ್ ಕನೆಕ್ಟು, ಅದನ್ನೆಲ್ಲ ಪ್ರಮೋಟ್ ಮಾಡೋಕ್ಕೆ ಅಂತ ಆ ಥರ ಫೆಸ್ಟಿವಲ್ಸ್ ನಡೆಯುತ್ತೆ. ಅದಲ್ದಲೇ ಈಗ ಮೇನ್ ಐಲ್ಯಾಂಡಿಂದ ಬೇರೆ ಬೋಟು ತೊಗೋಬೋದು ಅಥವಾ ಫ್ಲೈಟ್ಸ್ ತೊಗೋಬೋದು. ಅಲ್ಲಿಂದ ತೊಗೊಂಡು ಸ್ಮಾಲರ್ ಐಲ್ಯಾಂಡ್ಸ್ಗೆ ಹೋದರೆ ಅಲ್ಲಿ ಜನ ಬೇರೆ ಬೇರೆ ವೃತ್ತಿ ಜೀವನನೂ ಮಾಡ್ತಾರೆ. ಅಲ್ಲಿ ಫಿಶಿಂಗು, ಕ್ರ್ಯಾಬ್ ಹಿಡಿತಾರೆ. ಆಮೇಲೆ ಪಿಗ್ಸ್ ಇದೆ, ಪಿಗ್ಸ್ ಹಂಟಿಂಗ್ ಮಾಡ್ತಾರಂತೆ. ಆಮೇಲಿಂದ ವೇರಿಯಸ್ ಅದರ್ ಟೂರಿಸಮ್ನು ಪ್ರಮೋಟ್ ಮಾಡ್ತಿದ್ದಾರೆ. ಅಲ್ಲಿ B&Bs ಇರುತ್ತಂತೆ. ಕೆಲವೊಂದು ಐಲ್ಯಾಂಡಲ್ಲಿ ಪ್ರೈವೇಟ್ ಕಾರ್ಸ್ ಅಲೌಡ್ ಇಲ್ಲ, ಬರೀ ಅಲ್ಲಿ ಎಲೆಕ್ಟ್ರಿಕ್ ಕಾರ್ಟ್ಸು, ಬಗ್ಗೀಸ್ ಅಂಥವು ಮಾತ್ರ ಬಿಡ್ತಾರಂತೆ. ಅಲ್ಲೂ ಎಲ್ಲ ವಾಟರ್ ತುಂಬ ಕ್ಲೀನ್ ಆಗಿದೆಯಂತೆ, ಪ್ರಿಸ್ಟೀನ್ ಆಗಿದೆಯಂತೆ, ಇಲ್ಲಿಗಿಂತ ಚೆನ್ನಾಗಿದೆಯಂತೆ. ಸೊ ಹಾಗಾಗಿ ಅದರದ್ದು ಒಂದಷ್ಟು ಮಾಹಿತಿ ಸಂಗ್ರಹ ಮಾಡಿದ್ದೀನಿ. ಅದಲ್ದಲೇ ಈ ಸಣ್ಣ ಸಣ್ಣ ಐಲ್ಯಾಂಡಲ್ಲಿ ಪ್ರೈಮರಿ ಸ್ಕೂಲು ಎಲ್ಲ ಕಡೆ ಇದೆಯಂತೆ, ಸೆಕೆಂಡ್ರಿ ಸ್ಕೂಲು ಕೆಲವೊಂದು ಕಡೆ ಇದೆಯಂತೆ. ಬಟ್ ಅದು ಮುಗಿಸಿದ ತಕ್ಷಣ ಯೂನಿವರ್ಸಿಟಿಗೆ ಹೋಗಬೇಕಾದಂಥವ್ರು ನಸೋಗೆ ಬರಬೇಕು. ಅಲ್ಲಿ ಬೇರೆ ಕಡೆ ಸಣ್ಣ ಐಲ್ಯಾಂಡಲ್ಲಿ ಅದು ಹೈಯರ್ ಎಜುಕೇಷನ್ಗೆ ಇನ್ನೂ ಅವಕಾಶ ಇಲ್ಲ. ಇನ್ನಷ್ಟು ಮಾಹಿತಿ ನಿಮಗೆ ಸಂಗ್ರಹ ಮಾಡಿ ಮತ್ತೆ ಕೊಡ್ತೀನಿ. ಸದ್ಯಕ್ಕೆ ಇಷ್ಟು ತಿಳಿಸೋಣ ಅಂತ ಇಷ್ಟಪಟ್ಟಿದ್ದೀನಿ. ಸೊ ಇವತ್ತು ಮಹಾಮಾಸಿಗೆ ಬಂದು 3 ದಿನ ಆಯಿತು. ಇದುವರೆಗೂ ನೋಡಿದ್ದಂಥ ಜಾಗಗಳು, ಇಲ್ಲಿನ ಅನುಭವ ಏನು ಅಂತ ರವಿ ಅವ್ರನ್ನ ಕೇಳೋಣ. ರವಿ, ಫಸ್ಟ್ ಟೈಮ್ ವಿಸಿಟರ್ ನೀನು ಬಹಾಮಾಸ್ಗೆ. ಸೋ ಫಾರ್ ನಿನ್ನ ಎಕ್ಸ್ಪೀರಿಯನ್ಸ್ ಏನು ಅಬೌಟ್ ಬಹಾಮಾಸ್? ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬಹಾಮಾಸ್ ಈಸ್ ಅ ಬ್ಯೂಟಿಫುಲ್ ಪ್ಲೇಸ್. ಅದಕ್ಕಿಂತ ದೊಡ್ಡ ವಿಷಯ ಏನಂದರೆ, ನಾವು ಗಿರಿ ಅಂತ ದೊಡ್ಡ ಮನುಷ್ಯನ ಜೊತೆ ಬಂದಿದ್ದೀವಿ, ಅದನ್ನು ನಾವು ಎಂಜಾಯ್ ಮಾಡಿದ್ದೀವಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಲಾಂಗ್ ಫ್ರೆಂಡ್ಶಿಪ್ ಸಿನ್ಸ್ 1993 ಅಂತ ಇಟ್ಕೊಳ್ಳಿ. ಸೊ ಇಟ್ಸ್ ಬಿನ್ ಎ ಲಾಂಗ್ ಮೋರ್ ದೆನ್ 3 decades. ಬಟ್ ಕಮಿಂಗ್ ಬ್ಯಾಕ್ ಟು ಬಹಾಮಾಸ್, ಬ್ಯೂಟಿಫುಲ್ ಪ್ಲೇಸ್. ನಾನು ಆ್ಯಕ್ಚುಲಿ US ಅಲ್ಲಿ ಬೇರೆ ಕಡೆ ಎಲ್ಲ ತುಂಬ ಪ್ಲೇಸಸ್ ಹೋಗಿದ್ದೀನಿ. ಬಟ್ ದ ಬೀಚಸ್ ಹಿಯರ್ ನೀವು ನೋಡ್ಬೋದು. ಇಲ್ಲಿ ಆ ನೀರು ಎಷ್ಟು ಕ್ಲಿಯರ್ ಆಗಿದೆ, ಆ್ಯಂಡ್ ಆ ಅಲೆಗಳು, ಆ ಬೀಚಸ್ಸು, ಇಟ್ಸ್ ಅಮೇಝಿಂಗ್. ಬೇಸಿಕಲಿ ದಿಸ್ ಇಸ್ ಲೈಕ್ ಎ ಪ್ರೈವೇಟ್ ಬೀಚ್, ಯಾರೂ ಇಲ್ಲ, ನಾವಿಬ್ಬರಷ್ಟೇ ಇರೋದು. ಸೊ ವಿ ಹ್ಯಾಡ್ ಅ ಗ್ರೇಟ್ ಟೈಮ್. ಒನ್ ಆಫ್ ಮೈ ಫೇವ್ರೆಟ್ಸ್ ವಾಸ್ ಸ್ನಾರ್ಕಲಿಂಗ್ ಹೋಗಿದ್ವಿ ನೆನ್ನೆ. 007 ಬೀಚ್ಗೆ ಹೋಗಿದ್ವಿ ನೆನ್ನೆ. ಅಲ್ಲಿ ಸ್ನಾರ್ಕಲಿಂಗ್ ವಾಸ್ ಮೈ ಫೇವ್ರೆಟ್ ಆ್ಯಕ್ಟಿವಿಟಿ. ಆ್ಯಂಡ್ ಡೆಪ್ತ್ ಒಂದು 15-20 ಅಡಿ ಇತ್ತೇನೋ. ಬಟ್ ವಿ ಕುಡ್ ಸಿ ಆಲ್ ದ ಫಿಶಸ್, ವಿ ಕುಡ್ ಸಿ ದ ಓಷನ್ ಬೆಡ್, ಆ್ಯಂಡ್ ಇಟ್ ವಾಸ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಅದ್ರ ಜೊತೆ ಲೋಕಲ್ ಫುಡ್ಡು, ಲೋಕಲ್ ಕಲ್ಚರ್, we went to several different places. I would recommend it's a great place to visit.
ನಮ್ಮ ಜೊತೆ ಇನ್ನೊಂದು ಸ್ವಲ್ಪ ಫ್ರೆಂಡ್ಸ್ ಬಂದಿದ್ರೆ ಚೆನ್ನಾಗಿರೋದು, ಬಟ್ ಇಟ್ ವಾಸ್ ಮೀ ಆ್ಯಂಡ್ ಗಿರಿ ಆ್ಯಂಡ್ ವಿ ಹ್ಯಾಡ್ ಆನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ನೀವು ಬನ್ನಿ, ಬಹಮಾಸ್ ನೋಡಿ ಮಜಾ ಮಾಡಿ. ಸೊ ನಮಸ್ಕಾರ ಫ್ರೆಂಡ್ಸ್, ನಾನೀಗ ಇವತ್ತು ಬಹಮಾಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿದ್ದೀನಿ. ಈ ಏರ್ಪೋರ್ಟ್ ಹೆಸರು ಲಿಂಡೆನ್ ಪಿಂಡ್ಲಿಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ. ಇಲ್ಲಿ ಒಂದು ಯುನೀಕ್ ಅರೋಮಾ ಬಾರ್ ಕಾಣಿಸ್ತು. ಹಿಂದೆಂದೂ ನೋಡಿಲ್ಲದೆ ಇದ್ದಿದ್ದು ಅನುಭವ, ಅದಕ್ಕೆ ನಿಮ್ಮ ಜೊತೆನೂ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ಈ ಜಾಗದ ಹೆಸರು ಸೆಂಟ್ ಸಿ ಅರೋಮಾ ಬಾರ್ ಅಂತ. ಇಲ್ಲಿ ಏನು ವಿಶೇಷ ಅಂದರೆ ನಿಮ್ಮ ಓನ್ ಪರ್ಫ್ಯೂಮ್ ನೀವೇ ತಯಾರು ಮಾಡ್ಕೋಬೋದು. ಸೊ ಅದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಈ ಥರ ಸಾಲಾಗೆ ಬೇಸ್ ಪರ್ಫ್ಯೂಮ್ ಇದೆ. ಇದರಲ್ಲಿ ವೇರಿಯಸ್ ಫ್ರ್ಯಾಗ್ರೆನ್ಸಸ್ ಇದೆ. ಅಫ್ಕೋರ್ಸ್ ನಿಮ್ಗೆ ಯಾವ್ದು ಬೇಕೋ ಅದನ್ನು ಇಲ್ಲಿ ಫಸ್ಟು ಟೆಸ್ಟ್ ಮಾಡ್ಕೋಬೋದು. ಮಾಡಿಕೊಂಡು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಈ ಥರ ಒಂದು ಟೆಸ್ಟ್ ಟ್ಯೂಬ್ ಇರುತ್ತೆ. ಈ ಟ್ಯೂಬ್ನ ಇದಕ್ಕೆ ಅಟ್ಯಾಚ್ ಮಾಡಿದ್ರೆ ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅದು ಡಿಸ್ಪೆನ್ಸ್ ಮಾಡುತ್ತೆ. ಮಾಡಾದ್ಮೇಲಿಂದ ಅದಕ್ಕೆ ಇಲ್ಲಿ ವೇರಿಯಸ್ ಆಯಿಲ್ಸ್ ಇದೆ. ಇಲ್ಲಿ ನೋಡಿ, ಅದಕ್ಕೂ ಬೇರೆ ಬೇರೆ ಥರ ಇದೆ. ಈಗ ಚೆರಿ, ಸೆಡಾರ್, ಮಸ್ಕ್, ಟೀಕ್ ಆ ಥರ. ಸೊ ಬೇಸ್ ಪರ್ಫ್ಯೂಮ್ಗೆ ಈ ಆಯಿಲ್ನ ಆ್ಯಡ್ ಮಾಡಿಕೊಂಡು ನಿಮ್ಮದೇ ಓನ್ ಪರ್ಫ್ಯೂಮ್ ಮಾಡ್ಕೋಬೋದು, ಮಾಡಿಕೊಂಡು ತೊಗೊಂಡೋಗ್ಬೋದು. ಸೊ ಇಟ್ಸ್ ಎ ಯುನೀಕ್ ಎಕ್ಸ್ಪೀರಿಯನ್ಸ್. ನಾನು ಯಾವತ್ತೂ ನೋಡಿರಲಿಲ್ಲ. ಈ ಕಡೆಯೂ ಎಲ್ಲ ಸ್ವಲ್ಪ ಇದೆ ನೋಡಿ. ಹೀಗೆ ಒಳ್ಳೆ ನಮ್ಮ ಕೆಮಿಸ್ಟ್ರಿ ಲ್ಯಾಬ್ ಇದ್ದಾಗಿದೆ ಇಲ್ಲಿ.